ಆತ್ಮೀಯ ಬಂಧುಗಳೇ, ಇವತ್ತಿನ ಸಮಾಜದಲ್ಲಿ ಅಲ್ಲಲ್ಲಿ ಬಹಳ ಸಾರ್ವಜನಿಕ ಕಾರ್ಯಗಳು, ಸಾಮಾಜಿಕ ಕಾರ್ಯಗಳು ನಡೀತಾ ಇರ್ತವೆ. ಕೆಲವೊಂದು ಕಡೆಗೆ ಅದನ್ನೆಲ್ಲ ನಿರ್ವಹಿಸುವಂತ ಜವಾಬ್ದಾರಿ ಮಾಡುವಂತ ಹೊತ್ತಿರ್ತಕ್ಕಂಥ ವ್ಯಕ್ತಿಗಳು ಅದನ್ನ ಎಲ್ಲೋ ಕೂತ್ಕೊಂಡು ನಿರ್ವಹಿಸ್ತಿರ್ತಾರೆ. ಆದರೆ ಕೆಲವರಿಗೆ ಒಂದು ಸ್ವಭಾವ ಇದೆ. ಅಂದ್ರೆ ಸಮಾಜದಲ್ಲಿ ಕೆಲವು ಜನ ಇರ್ತಾರಂತವ್ರು. ಅವ್ರನ್ನ ತಮಾಷೆಯಾಗಿ ತೆಗೆದುಕೊಳ್ಬೇಕಷ್ಟೇ ಹೊರತು ಈ ಘಟನೆಯನ್ನ. ಅವ್ರದ್ದೇನು ಕೆಲಸ ಅಂತಂದ್ರೆ ಆ ಸಮಯಕ್ಕೆ ಕಾರ್ಯಕ್ರಮ ನಡೆಯುವ ಸಮಯಕ್ಕೆ ಬಂದು ಅಥವಾ ಇನ್ನೇನು ಮುಖ್ಯವಾದ ಕಾರ್ಯ ನಡೀತಿರುತ್ತಲ್ಲ, ಆವಾಗ ಬಂದು ಅವರು ತಮ್ಮ ಏನೋ ತಾವು ಕೂಡ ಇದರಲ್ಲಿ ಏನೋ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ತಿರ್ತಾರೆ. ಅದಕ್ಕೆ ಹೀಗೆ ಒಂದು ಊರಿನಲ್ಲಿ ಒಂದು ಹಳೆಯ ಕತೆ. ಒಂದು ಕಾರ್ಯಕ್ರಮ ನಂತರ ಊಟದ ವ್ಯವಸ್ಥೆ ನಡೀತಾ ಇತ್ತು. ಊಟದ ವ್ಯವಸ್ಥೆ ನಡೆದಾಗ ಒಬ್ರು ಬಂದು, ಅವ್ರ ಹೆಸರು ಸುಬ್ರಹ್ಮಣ್ಯ ಅಂತ. ಅವ್ರು ಬಂದು ಎಲ್ಲ ಅದನ್ನ ಊಟಕ್ಕೆ ಬಡಿಸ್ತಾ ಇದ್ದಂತ ಜಾಗದಲ್ಲಿ ಬಂದು ನಿಂತ್ಕೊಂಡ್ರು. ಜನಗಳೆಲ್ಲ ಪಂಕ್ತಿಗಳಲ್ಲಿ ಕುತ್ಕೊಂಡಿದ್ದಾರೆ. ಬಹಳ ಪಂಕ್ತಿಗಳಿದೆ. ಒಂದು ಕಡೆಗೆ ಊಟ ಅಡಿಗೆಯನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬಡಿಸೋರು ಕೂಡ ರೆಡಿ ಇದ್ದಾರೆ. ಊಟ ಮಾಡೋರು ರೆಡಿ ಇದ್ದಾರೆ. ಆದ್ರೆ ಇವ್ರ ಮಧ್ಯೆ ಬಂದು ಏನಾದ್ರೂ ತಮ್ದೊಂದು ಅದನ್ನ ತೋರಿಸ್ಬೇಕು ಅಂತ ಅವರಿಗೆ ಅನಿಸ್ತು. ಅದಕ್ಕೆ ತಾವು ಮಾಡ್ಬೇಕು, ಏನಾದ್ರು ಕೆಲಸ ಮಾಡಿದಾಗ ತೋರಿಸ್ಬೇಕು ಅಂತ. ಅದಕ್ಕೆ ಅಲ್ಲಿ ಕೈ ಕಟ್ಟಿ ನಿಂತ್ಕೊಂಡ್ರು. ಅವರ ಕಚ್ಚೆ ಪಂಚೆ ಹಾಕೊಂಡಿದ್ರು. ಅವಾಗೆಲ್ಲ ಊರಿನ ದೊಡ್ಡ ಮನುಷ್ಯ ಅಂತಂದ್ರೆ ಕಚ್ಚೆ ಪಂಚೆ ಹಾಕೊಂಡು ದೊಡ್ಡದಾಗಿ ಒಳ್ಳೆ ದಿರಿಸನ್ನ ಹಾಕೊಂಡ್ ಬಂದು ನಿಲ್ಲುವಂಥದ್ದು. ಅವರು ಕೂಡ ಹಾಕೊಂಡ್ ಬಂದಿದ್ರು. ಒಂದು ಕಚ್ಚೆ ಪಂಚೆಯ ತುದಿಯನ್ನ ಒಂದು ಕೈಗಿಟ್ಕೊಂಡು ಹೀಗೆ ಅವರು ಬಹಳ ಟಿವಿಯಿಂದ ನಿಂತ್ಕೊಂಡಿದ್ರು. ಒಬ್ಬ ಅಡಿಗೆ ಬಡಿಸೋಕ್ ಪ್ರಾರಂಭ ಆಯ್ತು. ಏಯ್, ಏನ್ ತೆಗೆದುಕೊಂಡು ಹೋಗ್ತಾ ಇದೀಯ ಅಂತ ಅಡಿಗೆ ಬಡಿಸಕ್ ಹೋಗುವವ್ರನ್ನ ಕೇಳ್ತಿದ್ರು. ಅವರು ಏನ್ ತೆಗೆದುಕೊಂಡು ಹೋಗ್ತಾ ಇದ್ರು ಆ ಪದಾರ್ಥದೇ ಉಪ್ಪು, ಉಪ್ಪಿನಕಾಯಿಯೋ, ಚಟ್ನಿ ಪುಡಿಯೋ, ಅಥವಾ ಚಪಾತಿ, ರೊಟ್ಟಿಯೋ, ಹೀಗೆ ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ದನ್ನ ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಿದ್ರು. ಅವ್ರು ಹೇಳಿದ ತಕ್ಷಣ, ಓ ಅದನ, ಯಾವ ಕಡೆ ಹೋಗ್ತೀಯ ಅಂತ ಕೇಳ್ತಿದ್ರು. ಆ ಕಡೆ ಆ ಪಂಕ್ತಿಗೆ ಹೋಗ್ತಾ ಇದ್ದಾನೆ. ಹೌದಾ, ಆಯ್ತು ಹೋಗು ಅಂತ. ಮತ್ತಿನ್ನೊಬ್ಬ ಬರ್ತಿದ್ದ, ಅವ್ನ್ ಕೇಳ್ತಿದ್ರು ಏನ್ ಐಟಮ್ ಅಂತ. ಅವ್ರಿಗೆ ಕೇಳ್ತಿದ್ರು ಯಾವ ಕಡೆ ಹೋಗ್ತೀಯ ಅಂತ. ಆ ಕಡೆ ಹೋಗ್ತಾನೆ, ಹೋಗು ಅಂತಿದ್ರು. ಅವ್ರು ಹೇಳುದು, ಅವ್ರು ತಗೊಂಬರುದು, ಅವ್ರು ತಗೊಂಬಂದನ್ನೇ ಯಾವ ಕಡೆ ಹೋಗ್ತಾ ಇದೆ ಅಂತ ಕೇಳಿ, ಯಾವ ಕಡೆ ಹೋಗ್ತಾ ಇದೆ ಆ ಕಡೆ ಹೋಗಿ ಅಂತ ಹೇಳುದು. ಇವ್ರು ಅದನ್ನ ನಿರ್ವಹಿಸ್ತಾ ಮಾಡ್ತಾ ಇದ್ರು. ಹಾಗೆ ಎಲ್ಲ ಬಂತು. ಅನ್ನ ಬಂತು, ಸಾಂಬಾರ್ ಬಂತು, ಎಲ್ಲ ಬಂತು. ಎಲ್ಲವನ್ನು ಕೇಳಿದ್ರು ಯಾವ ಪಂಕ್ತಿ ಹೋಗ್ದೆ ಅಂತಂದ್ರು. ಆಮೇಲೆ ಸ್ವೀಟ್ ಬಂತು. ಸ್ವೀಟ್ ಕೇಳಿದ್ರು ಯಾವ ಪಂಕ್ತಿ ಹೋಗ್ತಾ ಇದೆ ಅಂತ. ಆ ಪಂಕ್ತಿ ಹೋಗ್ತಾ ಇದೆ ಅಂತ ಒಬ್ಬ ಹೇಳಿದ. ಇನ್ನೊಬ್ಬ ಬಂದು ಅದೇ ಸಿಹಿ ಪದಾರ್ಥವನ್ನ ಉಂಡೆ ತೊಗೊಂಬಂದಿದ್ದ. ಇವ್ರು ಕೇಳಿದ್ರು ಏನದು ಅಂತ. ಉಂಡೆ ಅಂತ. ಯಾವ ಕಡೆ ಹೋಗ್ತಾ ಇದೆಯಾ ಅಂತ. ಆ ಕಡೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ. ಹೋಗು ಅಂತ ಹೇಳಿದ್ರು. ಇನ್ನೊಬ್ಬ ಅದೇ ರೀತಿ ಬಂದ. ಅವಾಗ ಅವ್ನು ಕೇಳಿದ್ರು ಏನ್ ತಗೊಂಡು ಹೋಗ್ತಾ ಇದೀಯ. ಹೀಗೆ ಸಿಹಿ ತೆಗೆದುಕೊಂಡು ಹೋಗ್ತಾ. ಯಾವ ಪಂಕ್ತಿ, ಎಲ್ಲಿ ಹೋಗ್ತಾ ಇದೆಯಾ ಅಂತ. ಮನೆಗೆ ಹೋಗ್ತಾ ಇದ್ದೇನೆ ಅಂತ. ಹೋಗು ಅಂತ. ಹಾಗೆ ಇದಕ್ಕೆ ನಮ್ಮ ಪುರುಷೋತ್ತಮ ಅಂಜಿಯವರು ಗುರುಗಳು ತಮಾಷೆಯಾಗಿ ಹೇಳ್ತಿದ್ರು, ಇದಕ್ಕೆ ಸುಬ್ರಹ್ಮಣ್ಯ ಪಾರುಪತ್ಯ ಅಂತ ಹೆಸರು ಅಂತ. ಈ ರೀತಿ ಸುಬ್ರಹ್ಮಣ್ಯ ಪಾರುಪತ್ಯ ಮಾಡುತ್ತಾ ಬಹಳ ಜನ ಈ ಸಮಾಜದಲ್ಲಿ ಗುರುತಿಸ್ಕೋತಿರ್ತಾರೆ. ಯಾರು ಏನ್ ಮಾಡ್ತಿರ್ತಾರೆ, ಮಾಡಿ ಒಳ್ಳೇದು, ಮಾಡಿ ಮಾಡಿ ಅಂತ ಹೇಳ್ತಾ ಇರೋದು. ಅವರು ಅಂದ್ರೆ ಇವರಿಗೆ ಅದಕ್ಕೆ ಏನು ಸಂಬಂಧ ಇಲ್ಲ, ಆದ್ರೆ ಮಾಡಿ ಅಂತ ಹೇಳ್ತಾ ಇರೋದು. ಹೀಗೂ ಒಂದು ಜವಾಬ್ದಾರಿಯನ್ನ ನಿರ್ವಹಿಸುವಂತದ್ದಿದೆ. ತಮಾಷೆಗಾಗಿ ಹೇಳಿದ್ದು.